ನಮಸ್ಕಾರ. ನಿನ್ನೆ ಅಷ್ಟೇ ಬಿಗ್ ಬಾಸ್ ಮನೆ ಸೀಲ್ ಡೌನ್ ಆಯಿತು. ಜಾಲಿವುಡ್ ಸೀಲ್ ಡೌನ್ ಆಯಿತು. ಇನ್ನು ಮುಂದೆ ಬಿಗ್ ಬಾಸ್ ನಡೆಯಲ್ಲ. ಬಿಗ್ ಬಾಸ್ ಮುಗ್ದೋಯ್ತು. ರಾತ್ರೋರಾತ್ರಿ ಮನೆಯಿಂದ ಎಲ್ಲರನ್ನೂ ರೆಸಾರ್ಟಿಗೆ ಶಿಫ್ಟ್ ಮಾಡಿದ್ರು. ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಎಲ್ಲರೂ ನ್ಯೂಸ್ ಮೇಲೆ ನ್ಯೂಸ್ ಮಾಡಿ, ಕಂಟೆಂಟ್ ಮೇಲೆ ಕಂಟೆಂಟ್ ಮಾಡಿ ಫುಲ್ ವೈರಲ್ ಮಾಡಿದ್ರಿ. ಆದರೆ ಈಗ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿತ್ತು. ಮತ್ತೆ ಶುರು ಆಗುತ್ತೋ ಇಲ್ವೋ ಅಂತ ಎಲ್ಲ ಕಡೆನೂ ಹೇಳಿದ್ರಿ. ಓಕೆ, ಆದರೆ ಹೊರಗಡೆ ಹೋಗಿರೋ ಸ್ಪರ್ಧಿಗಳು ಈಗ ಅದೇ ಥರ ನಿನ್ನೆ ಯಾವ ಟೈಮ್ನಲ್ಲಿ ಹೊರಗಡೆ ಹೋಗಿದ್ರೋ ಅದೇ ಟೈಮ್ನಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ. ನಿನ್ನೆ ಅಷ್ಟೇ ರಾಮನಗರ DC ಅವರಿಗೆ ಕ್ಷಮೆ ಕೇಳಿ ಪತ್ರ ಬರೆದಿದ್ದ ವೆಲ್ಸ್ ಗ್ರೂಪ್ ಬೇಷರತ್ ಅವರು ಕ್ಷಮೆ ಕೇಳಿ ಪತ್ರವನ್ನು ಬರೆದಿದ್ರು. ಸೊ ಹಾಗಾಗಿ ನಮಗೆ ಕೆಲವು ದಿನಗಳ ಅವಕಾಶವನ್ನು ಕೊಡಿ, ನಮ್ಮಿಂದ ತಪ್ಪಾಗಿದೆ ಅಂತ. ಸೊ ಅದಕ್ಕೋಸ್ಕರ DC ಅವರು 10 ದಿನಗಳ ಕಾಲ ಅವರಿಗೆ ಕಾಲಾವಕಾಶವನ್ನು ನೀಡಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ಬಿಗ್ ಬಾಸ್ಗೆ ಬಿಗ್ ರಿಲೀಫೇ ಸಿಕ್ಕಿದೆ. ಇನ್ನು 10 ದಿನಗಳ ಕಾಲ ಟೈಮ್ ಕೂಡ ಇದೆ. ಮುಂದಕ್ಕೆ ಏನು ಮಾಡ್ತಾರೆ ಜಾಲಿವುಡ್ನವರು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಿಮಗೆ ಈ ಸುದ್ದಿ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.